ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮನುಷ್ಯ ಯಾಕಷ್ಟೊಂದು ಕ್ರೂರಿ ಆಗ್ತಾನೆ? ತೀರಾ ತನ್ನವರನ್ನು ಕೂಡ ಕೊಂದು ಹಾಕುವಷ್ಟು ಕ್ರೌರ್ಯ ಅವನಿಗೆ ಎಲ್ಲಿಂದ ಬರುತ್ತೆ? ನಮಗೆ ಏನೇ ಆರ್ಥಿಕ ಸಮಸ್ಯೆಗಳಿರಬಹುದು ಅಥವಾ ಬೇರೆ ಯಾವುದೇ ರೀತಿಯ ಸಮಸ್ಯೆ ಇರಬಹುದು, ಆದರೆ ಆ ಸಮಸ್ಯೆಗಳಿಗೆ ನಮ್ಮ ಅಥವಾ ಬೇರೆಯವರ ಅಂತ್ಯ ಅನ್ನೋದು ಪರಿಹಾರನ ಗೊತ್ತಿಲ್ಲ. ಆದರೆ ಮೊನ್ನೆ ಅಂಥದ್ದೊಂದು ಹೃದಯ ವಿದ್ರಾವಕ ಘಟನೆ ಅಲ್ಲಿ ನಡೆದಿದೆ. ಪದವೀಧರ ಯುವಕ, ನಿರುದ್ಯೋಗಿ ಆಗಿದ್ದವನು, ಒಬ್ಬ ಗರ್ಲ್ ಫ್ರೆಂಡ್ ಇದ್ದವನು, ಇದ್ದಕ್ಕಿದ್ದ ಹಾಗೆ ಮೈ ಮೇಲೆ ದೆವ್ವ ಬಂದವನಂತೆ ಸಾಲು ಸಾಲು ಹತ್ಯೆಗಳನ್ನು ಮಾಡಿದ್ದಾನೆ. ತನ್ನ ಪ್ರೇಯಸಿಯನ್ನ, ತನ್ನ 92 ವರ್ಷದ ಅಜ್ಜಿಯನ್ನ, ಕಡೆಗೆ ಇನ್ನೂ ಸರಿಯಾಗಿ ಜಗತ್ತನ್ನೇ ನೋಡದ ತನ್ನ ಒಡ ಹುಟ್ಟಿದ ತಮ್ಮನನ್ನ. ಏನಾಗಿತ್ತವನಿಗೆ? ಬನ್ನಿ ನೋಡೋಣ. ಗೆಳೆಯರೆ, ಸೋಮವಾರ ಸಂಜೆ 6 ಗಂಟೆಯ ಸಮಯ. ಆ ಪೊಲೀಸ್ ಠಾಣೆ ಖಾಲಿಯಾಗಿತ್ತು. ತುಂಬ ದೊಡ್ಡ ಊರು ಅಲ್ಲ ಅದು. ಅಲ್ಲಿ ಅಂಥ ತಲೆ ಹೋಗೋ ಥರದ ಅಪರಾಧಗಳು ನಡೆಯೋದಿಲ್ಲ. ಅದು ತಿರುವನಂತಪುರಂ ಜಿಲ್ಲೆ, ಅಂದರೆ ಕೇರಳದ ತಿರುವನಂತಪುರಂ ಇದೆಯಲ್ಲ, ಆ ಗ್ರಾಮೀಣ ಜಿಲ್ಲೆಯ ವೆಂಜುರಮೂಡು ಅನ್ನೋ ಪೊಲೀಸ್ ಠಾಣೆ. ಅದು ಕೂಡ ಕೂಲಾಗಿತ್ತು. ರಾತ್ರಿ ಬೀಟ್ ಬಗ್ಗೆ ಅಲ್ಲಿನ ಪೊಲೀಸರು ಮಾತಾಡ್ಕೋತಾ ಕೂತಿದ್ರು. ಅದೇ ಸಮಯಕ್ಕೆ ಅಲ್ಲೊಂದು ಆಟೋ ಬಂದು ನಿಂತ್ಕೊಳ್ತು. ಅದರಿಂದ ಒಂದು 22-23 ವರ್ಷದ ಯುವಕ ಕೆಳಗಿಳಿದ. ಸೀದಾ ಠಾಣೆಯ ಒಳಗೆ ಬಂದ. ರೈಟರ್ ಡೆಸ್ಕ್ ಮುಂದೆ ಬಂದು ನಿಂತ್ಕೊಂಡ. ಯಾರೋ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿರಬೇಕು ಅಂದ್ಕೊಂಡು ರೈಟರ್ ತಲೆ ಎತ್ತಿ ನೋಡಿದ ಕೂಡಲೇ ಅವನು, ನಾನು 6 ಕೊಲೆಗಳನ್ನು ಮಾಡಿದ್ದೀನಿ, ನನ್ನನ್ನು ಅರೆಸ್ಟ್ ಮಾಡಿ ಅಂತ ಹೇಳೋದಕ್ಕೆ ಶುರು ಮಾಡ್ದ. ಅಲ್ಲ, ಯಾರಾದರೂ ಕೊಲೆ ಮಾಡಿ ಸೀದಾ ಪೊಲೀಸ್ ಠಾಣೆಗೆ ಬಂದು ನಾನು 6 ಜನನ ಮುಗಿಸಿದ್ದೀನಿ, ನನ್ನನ್ನು ಹಿಡ್ಕೊಂಡು ಒಳಗೆ ಹಾಕಿ ಅಂತ ಹೇಳ್ತಾರ? ಅವ್ರು ತಮ್ಮ ಕೆಲಸ ಮುಗಿಸಿ ಓಡ್ ಹೋಗ್ತಾರೆ. ಆಮೇಲೆ ಪೊಲೀಸರಲ್ವೇ ಹುಡುಕಬೇಕು. ಆದರೆ ಇವನು ಯಾವನೋ ಸೀದಾ ಸ್ಟೇಷನ್ಗೆ ಬಂದು ನನ್ನನ್ನು ಅರೆಸ್ಟ್ ಮಾಡಿ ಅಂತ ಹೇಳ್ತಿದ್ದಾನೆ ಅಂದರೆ ಮೊದಲು ಆ ರೈಟರ್ಗೆ ಕೂಡ ಅಂಥ ನಂಬಿಕೆ ಬರಲಿಲ್ಲ. ಇವನು ಯಾವನೋ ಹುಚ್ಚ ಇರಬೇಕು ಅಂತ ಅವ್ರು ಗದರಿಸಿ ಆಚೆಗೆ ಕಳುಹಿಸೋದಕ್ಕೆ ನೋಡಿದ್ರು. ಆದರೆ ಇವನು ಹೋಗಲಿಲ್ಲ. ನಾನು 6 ಜನನ ಹೊಡೆದು ಹಾಕಿದ್ದೀನಿ, ನಾನು ಕೂಡ ವಿಷ ತಗೊಂಡಿದ್ದೀನಿ, ಹಿಡಿತೀರಾ ಹೋಗ್ಲಾ ಅಂತ ಅವನು ಕೇಳಿದ ಮೇಲೆ ಪೊಲೀಸರು ಅವನನ್ನು ಕೂಡಿಸ್ಕೊಂಡು ಎಲ್ಲಿ ಏನು ಎತ್ತ ಅಂತ ವಿಚಾರಿಸೋದಕ್ಕೆ ಶುರು ಮಾಡಿದ್ರು. ಆಮೇಲೆ ಅವರು ತಡ ಮಾಡೋದಕ್ಕೆ ಹೋಗಲಿಲ್ಲ. ಅವನು ಕೊಟ್ಟ ವಿಳಾಸಗಳನ್ನು ಹುಡುಕೊಂಡು ಹೊರಟರು. ಅಲ್ಲವರು ಬೆಚ್ಚಿ ಬೀಳೋ ಥರದ ಘಟನೆ ಅದಾಗಿತ್ತು. ಅವನ ಹೆಸರು ಅಫಾನ್. ಗೆಳೆಯರೆ, ಅದು ಇಡೀ ಕೇರಳವನ್ನು ತಲ್ಲಣಗೊಳಿಸ್ತಾ ಇರೋ ಘಟನೆ. ಈ ಅಫಾನ್ ಡಿಗ್ರಿವರೆಗೆ ಕಲ್ತಿದ್ದ, ಕೆಲಸ ಸಿಕ್ಕಿರಲಿಲ್ಲ. ಇವನ ತಂದೆ ರೆಹಮಾನ್ ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ದ. ಸಾಕಷ್ಟು ವರ್ಷಗಳಿಂದ, ಅಂದರೆ ಸುಮಾರು 7-8 ವರ್ಷಗಳಿಂದ ಅವನು ತನ್ನ ಮನೆಗೂ ಬಂದಿರಲಿಲ್ಲ. ಅಲ್ಲಿಂದ ಒಂದಷ್ಟು ಹಣ ಕಳುಹಿಸ್ತಾ ಇದ್ದ. ಇಲ್ಲಿ ಕುಟುಂಬದಲ್ಲಿ ರೆಹಮಾನ್ ಪತ್ನಿ, ಅಂದರೆ ಈ ಅಫಾನನ ತಾಯಿಗೆ ಕ್ಯಾನ್ಸರ್ ಆಗಿತ್ತು. ಇನ್ನು ಮೊನ್ನೆ ಇವನ ತಮ್ಮ ಅಫ್ಸಾನ್ ಸ್ಕೂಲಿಗೆ ಹೋಗೋವರೆಗೆ ಇವನು ಕಾದು ಕೂತಿದ್ದಾನೆ. ಆ ಅಫ್ಸಾನ್ಗೆ 13 ವರ್ಷ ವಯಸ್ಸು. ಆಮೇಲೆ ಈ ಅಫಾನ್ಗೆ ಅದು ಏನಾಯ್ತು ಗೊತ್ತಿಲ್ಲ, ತನ್ನ ತಾಯಿಯ ಕತ್ ಹಿಸ್ಕಿ ಆಕೆಯನ್ನು ಕೊಲ್ಲೋ ಪ್ರಯತ್ನ ಮಾಡಿದ್ದಾನೆ. ಉಸಿರು ಚೆಲ್ಲಿದ ಆಕೆಯನ್ನು ಅಲ್ಲಿ ಬಿಟ್ಟು ಮನೆಗೆ ಬೀಗ ಹಾಕೊಂಡು ಬೆನ್ನಿಗೊಂದು ಚೀಲ ತಗಲಾಕೊಂಡು ಅದರಲ್ಲೊಂದು ಸುತ್ತಿಗೆ ಇಟ್ಕೊಂಡು ಬೈಕಲ್ಲಿ ಅಲ್ಲಿಂದ 16 ಕಿಲೋಮೀಟರ್ ದೂರದ ಪಾಂಗೋಡೆ ಅನ್ನೋ ಊರಿಗೆ ಹೋದ. ಅಲ್ಲಿ ಇವನ ಅಜ್ಜಿ, ಅಂದ್ರೆ ಇವನ ತಂದೆಯ ತಾಯಿ ಸಲ್ಮಾ ಬೀವಿ ಎಂಬಾಕೆ ಇರ್ತಾಳೆ. ಆಕೆಗೆ 92 ವರ್ಷ ವಯಸ್ಸು. ಆಕೆ 11 ಮಕ್ಕಳ ತಾಯಿ ಬೇರೆ. ಅದರಲ್ಲಿ 6 ಹೆಣ್ಣು 5 ಗಂಡು. ಆ ಪೈಕಿ ಅಫಾನನ ತಂದೆ ಕೂಡ ಒಬ್ಬ. ಪ್ರತಿ ರಾತ್ರಿ ಆಕೆಯ 6 ಹೆಣ್ಣು ಮಕ್ಕಳ ಪೈಕಿ ಒಬ್ಬರು ಈ ವೃದ್ಧೆಯ ಮನೆಗೆ ಬರ್ತಾರೆ. ರಾತ್ರಿ ಈಕೆ ಜೊತೆಗಿದ್ದು ಬೆಳಗ್ಗೆ ಅಡಿಗೆ ಮಾಡಿಟ್ಟು ಹೋಗ್ತಾರೆ. ಇದು ಅಲ್ಲಿನ ಪದ್ಧತಿ. ಅಲ್ಲಿಗೆ ಈ ಅಫಾನ್ ಬಂದ. ಒಂದೇ ಏಟು ಕಣ್ರಿ, ಆಕೆ ತಲೆಗೆ ಸುತ್ತಿಗೆಯಿಂದ ಬಡದ ಬಾಗಿಲು ಹಾಕೊಂಡು ಹೊರಟು ಹೋದ. ಸಂಜೆ ಆ ಮನೆಗೆ ಯಥಾ ಪ್ರಕಾರ ಮಗಳು ಬಂದು ನೋಡಿದ್ಲು. ಮನೆಯೆಲ್ಲ ರಕ್ತ. ಆಕೆ ಅಕ್ಕಪಕ್ಕದವರಿಗೆ ವಿಷಯ ತಿಳಿಸಿ, ಅವ್ರ ಈ ಅಜ್ಜಿಯ ಇನ್ನೊಬ್ಬ ಮಗ ಲತೀಫ್ ಅಂತ ಇರ್ತಾನೆ, ಆತ CRPF ಅಲ್ಲಿ ಕೆಲಸ ಮಾಡಿ ನಿವೃತ್ತನಾಗಿದ್ದಾನೆ. ಆ ಲತೀಫ್ನ ಮನೆ ಅಜ್ಜಿ ಮನೆಯಿಂದ ಬರೀ 10 ಕಿಲೋಮೀಟರ್ ದೂರ. ಆ ಲತೀಫ್ಗೆ ಫೋನ್ ಮಾಡಿದ್ರು. ಆದ್ರೆ ಆತ ಫೋನ್ ತೆಗಿಲೇ ಇಲ್ಲ. ಕಡೆಗೆ ಪೊಲೀಸರಿಗೆ ವಿಷಯ ತಿಳಿಸಿದ್ರು. ಅವರು ಬಂದು ಮಾಡಬೇಕಾದ ಕೆಲಸ ಮಾಡಿದ್ರು. ಅಜ್ಜಿಯ ದೇಹವನ್ನ ಪೋಸ್ಟ್ ಮಾರ್ಟಮ್ಗೆ ಕಳುಹಿಸಲಾಯಿತು. ಇಲ್ಲಿ ಲತೀಫ್ ಫೋನ್ ಯಾಕೆ ತೆಗಿತಿಲ್ಲ? ತಾಯಿ ಸತ್ರ ಮಗನಿಗೆ ವಿಷಯ ಗೊತ್ತಾಗಬೇಕಲ್ವೇ? ಅಲ್ಲಿನ ಜನ ಯಾರನ್ನೋ ಲತೀಫನ ಮನೆ ಕಳುಹಿಸ್ಕೊಟ್ರು. ಆದ್ರೆ ಮನೆ ಬೀಗ ಹಾಕಿತ್ತು. ಅಲ್ಲಿ ಅವನಿಲ್ಲ. ಎಲ್ಲಿಗೋ ಹೋಗಿರ್ಬೇಕು ಪಾಪ ಅಂದ್ಕೊಂಡು ಹೋದವರು ಕೂಡ ವಾಪಸ್ ಬಂದ್ರು. ಆದ್ರೆ ಅಲ್ಲಿ ಬೇರೆನೇ ಭಾನಗಡಿ ನಡೆದಿತ್ತು. ಈ ಅಫಾನ್ ಅಜ್ಜಿಯನ್ನ ಕೊಂದ ನಂತರ ಸೀದಾ ಅವನು ಚಿಕ್ಕಪ್ಪ ಲತೀಫ್ನ ಮನೆಗೆ ಹೋದ. 60 ವರ್ಷದ ಲತೀಫ್ ಹಾಗೂ ಆತನ ಪತ್ನಿ 59 ವರ್ಷದ ಸಜಿತಾ ಬೀವಿ ಇಬ್ಬರು ಅಲ್ಲಿದ್ರು. ಇಬ್ಬರ ತಲೆ ಮೇಲೆ ಸುತ್ತಿಗೆಯಿಂದ ಇವನು ಬಾರಿಸ್ದ. ಅವರಿಬ್ಬರು ಅದೇ ಮನೆಯಲ್ಲಿ ಹೆಣವಾಗಿ ಬಿದ್ರು. ಇವನು ಬಾಗಿಲು ಹಾಕೊಂಡು ಸೀದಾ ಅಲ್ಲಿಂದ ಇವನು ಮನೆ ಇದ್ದ ಪೆರುಮಲಾಗಿ ಹೋದ. ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಸಮಯ 4 ಗಂಟೆ ಆಗಿರಬೇಕು. ಇವನು ತಮ್ಮ ಅಫ್ಸಾನ್ ಶಾಲೆಯಿಂದ ವಾಪಸ್ಸು ಬಂದಿದ್ದಾನೆ. ಮನೆಯಲ್ಲಿ ಯಾರೂ ಇರಲಿಲ್ಲ. ಅದನ್ನು ನೋಡಿ ಪಕ್ಕದ ಮನೆಯಲ್ಲಿ ಕೂತಿದ್ದಾನೆ. ಆನಂತರ
ಆನಂತರ ಅಣ್ಣ ಬಂದದ್ದನ್ನು ನೋಡಿ ಖುಷಿಯಾಗಿ ಓಡೋಡಿ ಬಂದ. ಪಾಪ ಇವನು ಅಣ್ಣ ಅಲ್ಲ, ತನ್ನ ಪಾಲಿನ ಯಮ ಅನ್ನೋದು ಆ ಮಗುವಿಗಾದರೂ ಹೇಗೆ ತಾನೇ ಗೊತ್ತಾಗಬೇಕು. ಈ ಅಫಾನ್ ಓಡಿ ಬಂದ ತಮ್ಮನನ್ನು ತುಂಬ ಪ್ರೀತಿಯಿಂದ ತಬ್ಬಿಕೊಂಡ. ಅಂಗಡಿಗೆ ಕರ್ಕೊಂಡು ಹೋಗಿ ಅವನಿಗೆ ಬೇಕಾಗಿದ್ದನ್ನು ಕೊಡಿಸಿ ತಿನ್ನಿಸ್ದ. ಬಲಿ ಕೊಡೋ ಮೊದಲು ಕುರಿಗೆ ಒಳ್ಳೆ ಆಹಾರ ಕೊಡ್ತಾರಲ್ಲ ಹಾಗೆ. ಆನಂತರ ಮನೆಗೆ ಕರ್ಕೊಂಡು ಬಂದ. ಮನೆಗೆ ಬಂದ ಕೂಡಲೇ ಅವನ ತಲೆಗೆ ಕೂಡ ಸುತ್ತಿಗೆ ಅಪ್ಪಳಿಸಿತ್ತು. ಅಲ್ಲಿಗೆ ಇದು ಮುಗಿಲಿಲ್ಲ. ಇವನಿಗೊಬ್ಳು ಗರ್ಲ್ ಫ್ರೆಂಡ್ ಇದ್ಲು. ಅವಳು ಮನೆ ಕಡೆಗೆ ಇವನು ಸವಾರಿ ಹೊರಡ್ತು. ಅದೃಷ್ಟನೋ ದುರಾದೃಷ್ಟನೋ ಅವಳು ದಾರಿಯಲ್ಲೇ ಇವನ ಕಣ್ಣಿಗೆ ಕಾಣಿಸಿದ್ಲು. ಅವಳನ್ನು ಬೈಕಲ್ಲಿ ಕೂಡಿಸ್ಕೊಂಡು ಅಫಾನ್ ಮನೆಗೆ ಕರ್ಕೊಂಡು ಬಂದ. ಪಾಪ ಅವಳಿಗೆ ಕೂಡ ತನ್ನ ಅಂತಿಮ ಕ್ಷಣಗಳು ಹತ್ತಿರ ಬಂದಿವೆ ಅನ್ನೋದು ಗೊತ್ತಾಗೋ ಮೊದಲೇ ಈ ಹಂತಕ ಆಕೆಯ ತಲೆಗೆ ಅದೇ ಸುತ್ತಿಗೆಯಿಂದ ಬಾರಿಸಿಬಿಟ್ಟಿದ್ದಾನೆ. ಅಲ್ಲಿ ಆಕೆ ದಾರಿಲಿ ಸಿಗದೆ ಇದ್ದಿದ್ರೆ ಬಹುಶಃ ಈ ಹುಡುಗಿಯ ಮನೆಯಲ್ಲಿದ್ದವರೆಲ್ಲ ಇವನ ಕೈಯಲ್ಲಿ ಬಲಿಯಾಗಿ ಹೋಗ್ತಾ ಇದ್ರೋ ಏನೋ. ಆದರೆ ಅವಳು ಹಾದಿಲೇ ಸಿಕ್ಕಿದ್ಲು. ಕರ್ಕೊಂಡು ಮನೆಗೆ ಬಂದ. ಅಲ್ಲವಳನ್ನು ಹೊಡೆದು ಹಾಕ್ದ. ಇಷ್ಟೆಲ್ಲ ಮಾಡಿದವನು ಮರುದಿನ ಸಂಜೆಯವರೆಗೆ ಅದೇ ಮನೆಯಲ್ಲಿ ಒಬ್ಬನೇ ಕೂತಿದ್ದಾನೆ. ಆನಂತರ ತಾನು ಕೂಡ ವಿಷ ಕುಡ್ದ. ಆದರೆ ಅದು ಸಾಯೋಷ್ಟು ಡೋಸೇಜ್ ಆಗಿರಲಿಲ್ಲ. ಸೀದಾ ಎದ್ದು ಪೊಲೀಸ್ ಠಾಣೆಗೆ ಬಂದ. ನಾನು 6 ಮಂದಿಯನ್ನು ಮುಗಿಸಿದ್ದೀನಿ, ಅರೆಸ್ಟ್ ಮಾಡಿ ಅಂತ ಕೈ ಚಾಚಿದ. ಈಗ ಅವನ ಹೇಳಿಕೆಯನ್ನು ಕೇಳಿದ ಪೊಲೀಸರು ಅವನನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಅವನ ಮನೆಯಲ್ಲಿ ಸಾಲು ಸಾಲು ಹೆಣಗಳು ಸಿಕ್ಕಿವೆ. ಹಾಗೆ ಅವನ ತಾಯಿಯ ಉಸಿರಿರೋದನ್ನು ಗಮನಿಸಿ ಆಕೆಯನ್ನು ತಕ್ಷಣ ಆಸ್ಪತ್ರೆಗೂ ದಾಖಲು ಮಾಡಲಾಗಿದೆ. ಈಗ ಆಕೆ ಚೇತರಿಸ್ಕೊಳ್ತಾ ಇದ್ದಾಳೆ. ಪಾಪ ತಾಯಿಯ ಕರ್ಮ ನೋಡಿ. ಕ್ಯಾನ್ಸರ್ ಕಾಯಿಲೆ ಆಕೆ. ಮಗನ ಕೈಯಲ್ಲೇ ಸಾವಿಗೀಡಾಗಿದ್ರೆ ನೋವಿನಿಂದ ಮುಕ್ತಿ ಆದರೂ ಸಿಗ್ತಿತ್ತು. ಈಗ ಮಗನೇ ತನ್ನನ್ನು ಕೊಲ್ಲೋದಿಕ್ಕೆ ಪ್ರಯತ್ನ ಪಟ್ಟ ಅನ್ನೋದು ಗೊತ್ತಾದ ಮೇಲೂ, ಮಗ ಎಲ್ಲರನ್ನ ಕೊಂದು ಜೈಲು ಪಾಲಾದ ಮೇಲೆ ಕೂಡ ಆಕೆ ಬದುಕುಳಿತಾಳೆ. ಆಕೆಯ ಮನಸ್ಸು ಬದುಕಿದ್ದಷ್ಟು ದಿನ ಈ ನರಕವನ್ನು ಅನುಭವಿಸ್ತಲೇ ಇರುತ್ತೆ. ಇನ್ನು ಇವನು ಯಾಕೆ ಹೀಗೆ ಮಾಡ್ದ ಅದಿನ್ನೂ ಪೊಲೀಸರಿಗೂ ಗೊತ್ತಾಗಿಲ್ಲ. ಯಾಕೆಂದ್ರೆ ಸದ್ಯಕ್ಕೆ ಅವನು ಚಿಕಿತ್ಸೆ ಪಡಿತಾ ಇದ್ದಾನೆ. ಮಾತಾಡೋಷ್ಟು ಎಚ್ಚರ ಇದ್ರೂ ಕೂಡ ಬಾಯಿ ಬಿಡಿಸೋದಿಕ್ಕೆ ಏನು ಮಾಡಬೇಕು ಅದನ್ನ ಮಾಡಿಸಿಕೊಳ್ಳೋ ಸ್ಥಿತಿಯಲ್ಲಿ ಅವನ ದೇಹ ಇಲ್ಲ. ಆಸ್ಪತ್ರೆಯಿಂದ ಅವನು ಬಿಡುಗಡೆ ಆಗುವವರೆಗೆ ಈ ಸಾಲು ಸಾಲು ಕೊಲೆಗಳಿಗೆ ಕಾರಣ ಏನು ಅನ್ನೋದು ಗೊತ್ತಾಗೋದಿಲ್ಲ. ಅವನು ಡಿಸ್ಚಾರ್ಜ್ ಆಗಿ ಬಂದ ನಂತರವೇ ಅವನನ್ನ ವಿಚಾರಣೆಗೆ ಒಳಪಡಿಸಬೇಕಿದೆ. ಯಾಕೆ ಅವನು ಹೇಗೆ ಮಾಡ್ದ ಅನ್ನೋದನ್ನ ಪತ್ತೆ ಮಾಡಬೇಕಿದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಆದರೂ ಮನುಷ್ಯ ಯಾಕಿಷ್ಟೊಂದು ಕ್ರೂರಿ ಆಗ್ತಾನೆ? ಯಾಕೆ ವಿವೇಚನೆಯನ್ನ ಕಳ್ಕೋತಾನೆ? ಗೆಳೆಯರೆ, ನೇಪಾಳದ ರಾಜಕುಮಾರನೊಬ್ಬ ತನ್ನ ಇಡೀ ಕುಟುಂಬವನ್ನು ಗುಂಡಿಟ್ಟುಕೊಂಡು ತಾನೂ ಕೂಡ ಅವರ ಜೊತೆಗೇ ಹೋದ ಬಗ್ಗೆ ನಾವು ಕೇಳಿದ್ವಿ. ಆದರೆ ಆ ನಂತರದಲ್ಲಿ ಆ ಘಟನೆಯ ಬಗ್ಗೆ ಸಾಕಷ್ಟು ಅನುಮಾನಗಳು ಹುಟ್ಟಿದ್ವು. ಅಲ್ಲಿ ರಾಜಕುಮಾರನೇ ಅಪರಾಧ ಮಾಡಿದ್ದಾನೆ ಅನ್ನೋ ಥರದ ಸೀನನ್ನು ಕ್ರಿಯೇಟ್ ಮಾಡಲಾಗಿದೆ. ಮತ್ಯಾರೋ ಈ ಕೃತ್ಯವನ್ನು ಮಾಡಿದ್ದಾರೆ ಅಂತ ಹೇಳಲಾಯಿತು. ಕೃತ್ಯದ ಹಿಂದೆ ದೊಡ್ಡ ಸಂಚಿದೆ ಅನ್ನೋ ಅನುಮಾನಗಳು ಹುಟ್ಟಿದ್ವು. ಆದರೆ ನಿಜಕ್ಕೂ ಅಲ್ಲಿ ಏನು ನಡೀತು ಅನ್ನೋದು ಗೊತ್ತಾಗದೆ ಆ ಪ್ರಕರಣ ನಿಗೂಢವಾಗಿ ಉಳಿದು ಹೋಯಿತು. ಈಗ ಕೇರಳದಲ್ಲಿ ಇವನು ಯಾವನೋ ಹುಚ್ಚ ಅದೇ ಥರದ ಕೃತ್ಯವನ್ನು ಮಾಡಿದ್ದಾನೆ. ಏನಾಗಿದೆ, ಏನಾಗತ್ತೆ ಇವರಿಗೆ? ಇದು ಗೆಳೆಯರೆ ಕೇರಳದ ಹೃದಯ ವಿದ್ರಾವಕ ಕಥನದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.